ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀನಿ ಅಂತ ನೀವು ಇಲ್ಲಿ ನೋಡ್ಬೋದು. ಸಿಂಪಲ್ಲಾಗಿ ಈ ರೀತಿ ಒಂದು ನಾನು ಬರ್ಡೇ ಸೆಟ್ನ ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಲಿಂಕ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ತುಂಬ ಚೆನ್ನಾಗಿತ್ತು, ಸೆಟ್ ಏನೋ ಚೆನ್ನಾಗಿತ್ತು, ಬಟ್ ನೆಟ್ ಸೈಜ್ ಸ್ವಲ್ಪ ಚಿಕ್ಕದಾಗಿತ್ತು. ಸ್ವಲ್ಪ ದೊಡ್ಡ ಸೈಜಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಡೆಕೋರೇಷನ್ ಮಾಡೋದಕ್ಕೆ. ಸೈಜು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಡೆಕೋರೇಷನ್ನ ಮಾಡಿದ್ದೀನಿ. ಬಲೂನ್ಸು ಅಷ್ಟೇ ಅವರೇ ಕಾಂಬಿನೇಷನ್ ಮಾಡಿ ಕೊಟ್ಟಿರ್ತಾರೆ. ಫುಲ್ ಸೆಟ್ ಬರುತ್ತೆ, ನೆಟ್ಟು, ಬಲೂನು ಮತ್ತು ಹಿಂದ್ಗಡೆ ನೇಮ್ ಇರುತ್ತಲ್ವ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಅದು. ಆಮೇಲೆ ಸೊ ಇಷ್ಟೇ, ಬಲೂನ್ ಊದೋದಕ್ಕೆ ಏನು ಬರೋಲ್ಲ, ಗಮ್ ಒಂದು ಬರುತ್ತೆ ಅದರಲ್ಲಿ. ಸೊ ಇಷ್ಟು ಐಟಮ್ಸ್ನ ಅವರು ಕೊಟ್ಟಿರ್ತಾರೆ. ಸೊ ಅದನ್ನು ಬಳಸ್ಕೊಂಡು ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಈ ಥರ. ಹೋಪ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಟ್ ಕೂಡ ಅವರೇ ಕೊಟ್ಟಿರ್ತಾರೆ. ಲೈಟ್ನೂ ಕೂಡ ನಾನು ಹಾಕ್ಕೊಂಡು ಈ ರೀತಿ ಡೆಕೋರೇಷನ್ನ ಮಾಡಿಕೊಂಡಿದ್ದೆ. ಹಾಗೆ ಒಂದು ಪುಟಾಣಿ ಕೇಕ್ನೂ ಕೂಡ ತೊಗೊಂಡು ಬಂದಿದ್ದೆ. ಬಿಕಾಸ್ ದೊಡ್ಡ ಕೇಕ್ ಆದರೆ ಅದು ಖಾಲಿ ಆಗೋದಿಲ್ಲ, ನಾನು ಕೂಡ ಜಾಸ್ತಿ ಕೇಕ್ನ ತಿನ್ನೋದಿಲ್ಲ. ಸೊ ಹಂಗಾಗಿ ಒಂದು ಸಣ್ಣದಾಗಿರುವಂತಹ ಒಂದು ಚಿಕ್ಕ ಪುಟಾಣಿ ಕೇಕ್ನ ತೊಗೊಂಡು ಬಂದಿದ್ದೆ. ಸಾಕು, ಒಂದು ಸತಿ ತಿಂದರೆ ಖಾಲಿಯಾಗಿಬಿಡಬೇಕು ಅಂತ ಹೇಳಿ. ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಈ ರೀತಿ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ನೇ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಖುಷಿ ಆಯಿತು ಈ ಥರ ಡೆಕೋರೇಷನ್ ಮಾಡಿರೋದಾಗಿರ್ಬೋದು. ಕೆಳಗಡೆ ಒಂದು ಬೆಡ್ನ ಹಾಸ್ಕೊಂಡಿದ್ದೆ, ಬೆಡ್ನ ಹಾಸಿ ಅದ್ರ ಮೇಲ್ಗಡೆ ಒಂದು ಬೆಡ್ಶೀಟ್ನ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅನಿಸ್ತು. ಇಬ್ಬರೇ ಕೇಕ್ನ ಕಟ್ ಮಾಡಿಕೊಂಡು ಮುಂದೆ ರೋಸ್ ಪೆಟಲ್ಸಲ್ಲಿ ಸ್ವಲ್ಪ ಹಾರ್ಟ್ ಶೇಪ್ ಮಾಡಿ ಅಲ್ಲೊಂದು ಪುರಾಣಿ ಕೇಕ್ನ ಇಟ್ಟಿದ್ದೀನಿ. ತೋರಿಸ್ತೀನಿ ಕೇಕ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಇಂಥ ಮುಂಚೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಳ್ಳೋಣ, ಕೇಕ್ ಯಾವ ರೀತಿ ಆಗಿದೆ ಅಂತ ಹೇಳಿ ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೆ. ನೋಡಿದ್ರಲ್ವಾ, ಈ ಥರ ಸಿಂಪಲ್ಲಾಗಿ ಕೇಕ್ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಸಿಂಪಲ್ ಸೆಲೆಬ್ರೇಷನ್ನೇ ಚೆನ್ನಾಗಿ ಖುಷಿ ಕೊಡುತ್ತೆ ಅಂತ ಹೇಳಿ ನಾನು ಅಂದ್ಕೊತೀನಿ. ಸೊ ಕೇಕ್ ಕೂಡ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಹಂಗೇ ನನ್ನ ಹಸ್ಬೆಂಡ್ಗೆ ಜಾಮೂನ್ ಇಷ್ಟ ಅಂತ ಹೇಳಿ ಜಾಮೂನ್ ಕೂಡ ಮಾಡ್ಕೊಂಡಿದ್ದೆ. ಒಂದು ಅರ್ಧ ತುಪ್ಪ ಜಾಮೂನ್ ಮತ್ತು ಒಂದು ಅರ್ಧ ಎಣ್ಣೆಯಲ್ಲಿ ಕರೆದಿರುವಂಥ ಜಾಮೂನ್ನ ಮಾಡ್ಕೊಂಡಿದ್ದೆ. ಸೊ ಈ ರೀತಿಯಾಗಿ ಸಿಂಪಲ್ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ವಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸಿಂಪಲ್ ಪುಟಾಣಿ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗ್ ನಾನು ನಮ್ಮ ಟ್ರಿಪ್ ವ್ಲಾಗ್ನ ನಿಮ್ಮೆಲ್ಲರ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.